ಹುಣಸೂರಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಹಾಗೂ ಬಸವ ಬಳಗ ಆಯೋಜಿಸಿದ್ದ ಬಸವ ಜಯಂತಿ ಸಮಾರಂಭವನ್ನು ಮೈಸೂರು ಕೊಡಗು ಸಂಸದ ಯದುವೀರ್ ಕೃಷ್ಣದತ್ತ ಒಡೆಯರ್ ಉದ್ಘಾಟಿಸಿದರು. ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಕನಕಪುರ ಗ್ರಾಮದ ನಿವಾಸಿಯಾಗಿದ್ದು ಈ ವೇಳೆ ಮಾತನಾಡಿದ ಯದುವೀರ್ ದತ್ತ ಒಡೆಯರ್, ಜಾತಿ ಪದ್ಧತಿ ವಿಜೃಂಭಿಸುತ್ತಿದ್ದಂತಹ 12ನೇ ಶತಮಾನದಲ್ಲಿ ಬೌದ್ಧ ಜೈನ ಪರಂಪರೆ ಅವನತಿಯ ಸಂದರ್ಭದಲ್ಲಿ ಬಸವಣ್ಣನವರು ಸಮಾಜಕ್ಕಾಗಿ ಸಾಮಾಜಿಕ ಕ್ರಾಂತಿ ನಡೆಸಿದವರು ಎಂದು ಬಣ್ಣಿಸಿದರು. ಇನ್ನು ಪ್ರಜಾಪ್ರಭುತ್ವವಾದಿ ಸಮಾಜದ ಪರಿವರ್ತನೆಯ ಜಗಜ್ಯೋತಿ ಅಣ್ಣ ಬಸವಣ್ಣನವರ ತತ್ವಗಳು ಕತ್ತಲೆಯ ಕಾಲಕ್ಕೆ ಬೆಳಕು ನೀಡಿದ ಅನುಭವ ಮಂಟಪ ಸಮಾಜಕ್ಕೆ ನಿರ್ಮಾಣವನ್ನ ಮಾಡಿಕೊಟ್ಟಿರುವುದು ಮಾದರಿಯಾಗಿದೆ. ಅವರ ವಚನಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದರು. ತತ್ವಗಳು ಬಹುಶಃ ಅವರು ಇವತ್ತು ನಮ್ಮ ಮುಂದೆ ನಿಂತು ಅದನ್ನೇ ಬೋಧಿಸಿದ್ರೆ ನಾವು ಅದೇ ಎಷ್ಟು ಪ್ರಸ್ತುತ 12ನೇ ಶತಮಾನದಲ್ಲಿ ಎಷ್ಟು ಪ್ರಸ್ತುತ ಇತ್ತೋ ಇವತ್ತು ಸಹ ಅಷ್ಟೇ ಪ್ರಸ್ತುತವೋ ಅಂತ ನಾವು ಹೇಳ್ತಾ ಇದ್ದೀವಿ. ಆಧುನಿಕ ಕಾಲಕ್ಕೆ ಮತ್ತು ನಾವು ಇಡೀ ವಿಶ್ವದಲ್ಲಿ ಒಪ್ಪಿರ್ತಕ್ಕಂಥ ಒಂದು ಸೌಹಾರ್ದತೆ ಇರ್ಬೋದು, ಬ್ರದರ್ಹುಡ್ಡಿನ ಏನೋ ಭಾವನೆ ಇದೆ. ಇವತ್ತಿನ ಏನು ತತ್ವಗಳು ಇಡೀ ವಿಶ್ವವನ್ನು ಒಪ್ಪಿದೆ, ಅದರಲ್ಲಿ ಸಂಪೂರ್ಣವಾದ ಹೊಂದಾಣಿಕೆ ಇರೋದು ಗುರು ಬಸವಣ್ಣನ ಒಂದು ಬೋಧನೆಗಳನ್ನು ಹೇಳಿದರೆ ತಪ್ಪಾಗಲ್ಲ. 12ನೇ ಶತಮಾನದಲ್ಲಿ ಇಡೀ ಧಾರ್ಮಿಕ ಸಮಾಜವನ್ನು ಪರಿವರ್ತನೆ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಅಂದಿನ ಕಾಲದ ಒಂದು ಇರುವ ಒಂದು ಪರಿಸ್ಥಿತಿಯನ್ನು ನಾವು ನಿಜಕ್ಕೂ ಒಂದಷ್ಟು ಗಮನವನ್ನು ತರಬೇಕಾಗಿ ಅತಿ ಅವಶ್ಯ ಅಂತ ನಾನು ಭಾವಿಸ್ತೇನೆ. ಆವಾಗ ಬಾದಾಮಿ ಚಾಲುಕ್ಯರು ಅವರ ಒಂದು ಏನು ಹಿಂದೆ ಇದ್ದಿದ್ದ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಒಂದು ರೀತಿ ಡಿಕ್ಲೈನಲ್ಲಿತ್ತು. ಬೌದ್ಧ ಮತ್ತು ಜೈನ ಒಂದು ಪಾರಂಪರೆಗೆ ಹೆಸರಾಗಿರೋ ಒಂದು ಆ ಬಾದಾಮಿ ಚಾಲುಕ್ಯರ ಒಂದು ಕಾಲ ಆ ಡಿಕ್ಲೈನಲ್ಲಿತ್ತು. ಅದರ ಜೊತೆಗೆ ವಿಜಯನಗರ ಸಾಮ್ರಾಜ್ಯ ಇನ್ನೂ ಒಂದೆರಡು ಶತಮಾನವನ್ನು ದೂರದಲ್ಲಿತ್ತು. ಆ ಸಮಯದಲ್ಲಿ ಸಮಾಜದಲ್ಲಿ ಕೆಲವು ಬೇಕಾಗಿಲ್ಲದೆ ಇರುವಂಥ ಪದ್ಧತಿಗಳು ಸೃಷ್ಟಿಯಾಗಿತ್ತು. ಭಾಳಷ್ಟು ಬೇರೆ ಬೇರೆ ವರ್ಗದಲ್ಲಿ ಒಂದು ರೀತಿಯ ವಿಭಜನೆಗಳಿತ್ತು. ನಾವು ಯಾವ ವರ್ಗದಲ್ಲೇ ಹುಟ್ಟಿದ್ದೀವಿ ಅದರಲ್ಲಿ ನಾವು ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಬೇಕು ಎಂಬ ಭಾವನೆಯೂ ಸಹ ಆ ಸಮಾಜದಲ್ಲಿ ಕಾರಣಾಂತರದಿಂದ ಸೃಷ್ಟಿಯಾಗಿತ್ತು. ಈ ವೇಳೆ ಪ್ರಧಾನ ಭಾಷಣ ಮಾಡಿದ ಪ್ರೊಫೆಸರ್ BV ವಸಂತ್ ಕುಮಾರ್, ಜಗತ್ತಿಗೆ ಮೌಲ್ಯ ಕಟ್ಟಿಕೊಟ್ಟವರು ಬಸವಣ್ಣನವರು. ಅವರ ಅಂಕಿತನಾಮ ಕೂಡಲ ಸಂಗಮ ದೇವ, ಅಂದರೆ ಕೂಡಿ ಬಾಳಬೇಕು ಎಂಬುದಾಗಿದೆ. ಬಸವಣ್ಣನವರ ದಾಸೋಹ ಶಿಕ್ಷಣದ ಪರಿಕಲ್ಪನೆ ಜಗತ್ತಿನ ಜೀವ ಉಳಿವಿಗೆ ಕಾರಣವಾಗಿದೆ. ಮನಸ್ಸುಗಳು ಒಡೆದು ಹೋಗುವುದನ್ನು ತಪ್ಪಿಸುವುದೇ ನಿಜವಾದ ಬಸವ ಜಯಂತಿ. ಅಸಮಾನತೆ, ಜಾತೀಯತೆ, ಅಸ್ಪೃಶ್ಯತೆ, ಅಜ್ಞಾನದ ಪರಮಾವಧಿಯನ್ನು ತೊಡೆದು ಹಾಕಲು ಅರಿವು ಮೂಡಿಸಿದ ಜಂಗಮ ಮೂರ್ತಿ ಬಸವಣ್ಣ ನಡೆಸಿದಂತಹ ಶರಣ ಕ್ರಾಂತಿಯನ್ನ ಪ್ರತಿಯೊಬ್ಬರು ಅನುಸರಿಸಿದರೆ ಅದುವೇ ಬಸವಣ್ಣನವರಿಗೆ ನೀಡುವಂತಹ ಗೌರವ ಎಂದರು. ಇವರೆಲ್ಲರ ಸಿದ್ಧಾಂತಗಳು, ಇವರೆಲ್ಲರ ವಚನಗಳು ಅವರು ಮಾನವ ಕುಲಕ್ಕೆ ಅವ್ರು ಏನು ಮೆಸೇಜ್ಗಳನ್ನ ಕೊಟ್ಟಿದ್ರು, ನಾನು ಮಾತ್ರ ನಡ್ಕೋತಾ ಇಲ್ಲ ಅನ್ನೋದು ನನಗೆ ಭಾಳ ದೊಡ್ಡ ನೋವಿದೆ. ನಾನು ಆಮೇಲೆ ನೀವು ಅಂತ ಹೇಳ್ತಿದ್ದೆ, ನಾನು ನಡ್ಕೋತಾ ಇಲ್ಲ, ಆ ಒಂದು ನೋವಿದೆ.
ನಾವು ಅವರ ತತ್ವತ ಸಿದ್ಧಾಂತಗಳಲ್ಲಿ ನಡೆದ್ರೆ ಮಾತ್ರ ಅವ್ರೀಗ 12ನೇ ಶತಮಾನ ಆದರೆ 900 ವರ್ಷ ಆಗೋಯ್ತು, ಇನ್ನೂ ನಾವು ಆ ದಿಕ್ಕಿನಲ್ಲಿ ಹೋಗ್ತಾ ಇಲ್ವಲ್ಲ, ನಾನು ಹೋಗ್ತಾ ಇಲ್ವಲ್ಲ, ಆ ನೋವು ನನಗಿದೆ. ಈಗ ವಿಶೇಷವಾಗಿ ಇನ್ನೂ ವಚನಗಳು, ಭಜನಾ ತ್ರಿಪದಿಗಳು ನಮ್ಮ ಜೀವಿತಾವಧಿಯಲ್ಲಿ ಅವ್ರನ್ನ ಕಾಯ ವಾಚ ಮನಸ್ಸ 100ಕ್ಕೆ 1000% ನಡೆದಂಥ ಜೀವಿಗಳು ನಮ್ಮ ಮುಂದೆನೇ ಇದ್ದರು. ಮನುಷ್ಯರು ಮಾನವೀಯತಾವಾದಿಗಳು ನಮ್ಮ ಮುಂದೆನೇ ಇದ್ದರು. ಅದು ಪರಮ ಪೂಜ್ಯ ಶಿವಕುಮಾರ ಸ್ವಾಮೀಜಿಗಳು ನಮ್ಮ ಕಣ್ಮುಂದೆ 100ಕ್ಕೆ 100 ಬಸವಣ್ಣವರ ಆ ತ್ರಿವಿಧಿ ದಾಸೋಹನ ಅವರು ಕಾಯ ವಾಚ ಮನಸ್ಸ ಅವರ ಜೀವನದಲ್ಲಿ ಅಳವಡಿಸ್ಕೊಂಡಂಥವ್ರು. ಇನ್ನೊಬ್ಬರು ನಮ್ಮ ಜೀವಿತದಲ್ಲಿ ನಾವೇ ಕಂಡಂಥವ್ರು ಯಾರಪ್ಪ ಅಂದರೆ ಇತ್ತೀಚೆಗೆ ತಾನೇ ನಮ್ಮ ನಗರದಲ್ಲಿ ಸ್ವರ್ಗಸ್ಥರಾದಂಥವ್ರು ಸಿದ್ದೇಶ್ವರ ಸ್ವಾಮೀಜಿಗಳು. ಅವ್ರ ಬಗ್ಗೆಯೂ ಕೂಡ ಸಿದ್ದೇಶ್ವರ ಸ್ವಾಮೀಜಿಗಳದ್ದು ಈಗ ನಾವೆಲ್ಲ ಓದ್ತಾ ಇದ್ದೀವಿ, ಪೇಪರಲ್ಲಿ ಬರ್ತಾ ಇದೆ. ಅದು ಆ ಪುಣ್ಯಾತ್ಮರ ಆಶೀರ್ವಚನ, ಆ ಪುಣ್ಯಾತ್ಮರ ಜೊತೆ ನಾನು ಮಾತಾಡಿದ್ದೆ JSS ಮಠದಲ್ಲಿ. ನಾನು ಪ್ರಥಮ ಬಾರಿಗೆ ಶಾಸಕನಾಗಿದ್ದಾಗ ನಮ್ಮ JSS ಬುದ್ಧಿಯವರು ನಮಗೆಲ್ಲರೂ ಕೂಡ ಪಾಠ ಹೇಳಿಸಿದ್ರು. ಎಲ್ಲ ಶಾಸಕರುಗಳಿಗೂ ಪಾಠ ಹೇಳಿಸಿದ್ರು. ಅಬ್ದುಲ್ ಕಲಾಮಿಂದ ಹಿಡಿದು ಸಿದ್ದೇಶ್ವರ ಸ್ವಾಮೀಜಿಯಿಂದ ಹಿಡಿದು 1 ವಾರಗಳ ಕಾಲ ಓರಿಯೆಂಟಲ್ ಪ್ರೋಗ್ರಾಮ್ ಅಂತ JSS ಹೇಳಿದ್ರು. ಆ ಸಮಯದಲ್ಲಿ ಅವರ ಆಶೀರ್ವಾದ, ಅವರ ಜೊತೆ 2 ದಿನ ನಾವು ಇದ್ದದ್ದಕ್ಕೂ ಭಾಳ ಪುಣ್ಯ. ನಾವಿವತ್ತೆಲ್ಲ ನಾವಿಲ್ಲಿ ಸೇರಿರೋರು ಏನು ಅನ್ಕೋಬೇಕಪ್ಪ ಅಂದರೆ